ನಮ್ಮನವ್ರ ಬಗ್ಗೆ ಏನು ನಾಚಿಕೆನೆ ಬೇಡ ಸರ್, ಬ್ಲಾಗ್ ಅಂತ ನಾಚಿಕೆ ಗೀಚಿಕೆ ಎಲ್ಲ ಊರಿಂದ ಆಚಿಕೆ ಮೇಡಮ್ ಇವೆಲ್ಲ. ನೆಕ್ಸ್ಟ್ ಶಿಪ್ಪಿಗೆ ಕುಶಾಲ್ನ ಬುಕ್ ಮಾಡ್ಕೊಳ್ಳಿ, ನಾನು ಅಪ್ಲೋಡ್ ಮಾಡ್ತೀನಿ ಇನ್ಸ್ಟಾಗ್ರಾಮ್ಗೆ ಪ್ಲೀಸ್. ಆ್ಯಕ್ಚುಲಿ ನಮ್ಮಲ್ಲಿ ಜಾಸ್ತಿ ಟಾಟಾ ಗಾಡಿಗಳೇ ಇರೋದು, ಅದಕ್ಕೆ ಯಾಕೆ ಮಹೇಂದ್ರ ಚೂಸ್ ಮಾಡಬಾರ್ದು ಈ ಸರಿ ಅಂತ ಹೇಳಿ ಪ್ಲಾನ್ನ ಚೇಂಜ್ ಮಾಡೋದು. ಹೆಂಗನ್ಸಿದೆ ಮ್ಯಾಮ್ ಕಾರ್ ಶೂಟ್ ನಿಮ್ಗೆ ಇವತ್ತು? ಆ್ಯಕ್ಚುಲಿ ಏನಿಲ್ಲ, ನಂಬರ್ ಆ್ಯಕ್ಚುಲಿ ಇದು ನಂಬರ್ ಸೆಲೆಕ್ಟ್ ಮಾಡಿದೆ ಒಂದು ದೊಡ್ಡ ಟಾಸ್ಕ್. ಬಂದ್ರೆ ಇವಳು ಮನಿಕೊಂಬಿಟ್ಟು ನಾನು ಯಾವ್ದೋ ಬೇರೆ ಅಣ್ಣಂಗೆ ಹೇಳಿದ್ದೀನಿ ಆರಾಮಾಗಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ವಿಂದ್ಯಾ ಜಗದೀಶ್ ಆಟೋ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ಇವತ್ತು ನನಗಲ್ಲ ನಮ್ಮ ಮನೆಯವರಿಗೆ ತುಂಬ ಎಕ್ಸೈಟಿಂಗ್. ಯಾಕಂದರೆ ಕಾರ್ ತಗೊಳಕ್ಕೆ ಹೋಗ್ತಾ ಇದ್ದೀವಿ. ಅವ್ರಿಗೆ ಇಷ್ಟ ಜಾಸ್ತಿ ಕಾರ್ ಅಂದರೆ ನನಗಿಂತ, ಅದರಲ್ಲೂ XUV ಗಾಡಿಗಳಂದರೆ ತುಂಬಾ ಇಷ್ಟ. ಸೊ ಮನೆಗೆ ಫ್ಯಾಮಿಲಿಗೆ ಅಂತ ಹೇಳ್ಬಿಟ್ಟು ನಾವು ಇವತ್ತು ಕಾರ್ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಡೆಲಿವರಿ ಇದೆ ನಮ್ಮದು. ಸೊ ಇವಾಗ ಮನೆ ಸ್ಟಾರ್ಟ್ ಮಾಡಿದ್ದೀವಿ, ಪಕ್ಕದ ಮನೆಯವರಂತೆ. ಸೊ ನನ್ನ ಜೊತೆಗೆ ಇವತ್ತು ನನ್ನ ತಮ್ಮ ನೋಡಿರ್ತೀರ, ಚಂದು, ನಮ್ಮ ಆಂಟಿ, ನನ್ನ ತಂಗಿ ಆ್ಯಂಡ್ ನಮ್ಮ ಮನೆಯವರು ಹಿಂದೆ ರೆಡಿಯಾಗಿದ್ದಾರೆ. ಇವತ್ತು ಆ್ಯಕ್ಚುಲಿ 30 ಕಾರ್ ಡೆಲಿವರಿ ಇದೆ, ಹಾಗಾಗಿ ಬೇಗನೆ ತೊಗೊಳಕ್ಕೆ ಬಂದಿದ್ದೀವಿ. ನಾವು ಬರೋಕ್ಕೂ ಮುಂಚೆನೇ ಆಲ್ರೆಡಿ ಒಂದು ಯಾವುದೋ ಡೆಲಿವರಿ ಆಗ್ತಾ ಇದೆ ನೋಡಿ. ರೆಡಿಯಾಗಿಬಿಟ್ಟಿದ್ದಾನೆ, ಫೋಟೋ ತೆಗಿ ಮಮ್ಮಿ ಅಂತ. ಸೊ ಮೊರಿಯಾ, ಓ ಸೂಪರಾಗಿ ಕಾಣಿಸ್ತಾ ಇದೆಯಾ, ಸೂಪರ್. ನಾನು ಆವಾಗಲೇ ಹೇಳಿದೆ, ನಾವು 7 ಸೀಟರ್ ಫ್ಯಾಮಿಲಿಗೆ ತೊಗೊಬೇಕಾದ್ರೆ ತುಂಬಾ ನೋಡಿದ್ವಿ. ಸೊ ಸಫಾರಿ ಕೂಡ ಟ್ರೈ ಮಾಡಿದ್ವಿ, ನಮ್ಮ ಅಣ್ಣ ಹೇಳಿದ್ರು ಅಂತ ಹೇಳಿಬಿಟ್ಟು. ಬಟ್ ಫೈನಲಿ ನನಗೆ ಮಹೀಂದ್ರ ಗಾಡಿ ತುಂಬ ಲುಕ್ ವೈಸ್ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ನಾನು ಬಂದು ಮಹೀಂದ್ರ XUV 7X4 ಗಾಡಿನ ಚೂಸ್ ಮಾಡಿದ್ವಿ. ನಾವು ಕಲರ್ ಚೂಸ್ ಮಾಡಿದ್ದು ರೂಬಿ ವೆಲ್ವೆಟ್ಟು. ಬಟ್ 3 ಮಂತ್ಸ್ ವೆಯ್ಟ್ ಮಾಡಿದ್ದೀವಿ, ಅಂದರೂ ಕೂಡ ನಮಗೆ ಆ ಕಲರ್ ಸಿಕ್ಕಿಲ್ಲ. ಬಟ್ ಫೈನಲಿ ಏನು ಮಾಡೋದು, 3 ಮಂತ್ಸ್ ವೆಹಿಕಲ್ಸ್ ಕಾರ್ ಇಲ್ಲದೆ ಮನೇಲಿದ್ವಿ. ಸೊ ಹಾಗಾಗಿ ಬ್ಲ್ಯಾಕ್ನೇ ಚೂಸ್ ಮಾಡಿದ್ವಿ. ಬ್ಲ್ಯಾಕು ಚೆನ್ನಾಗಿರುತ್ತೆ ಅಂತ ಹೇಳಿ ನನ್ನ ಹಸ್ಬೆಂಡ್ಗೆ ಆಗಿ ಬರುತ್ತೆ ಅಂತ ಹೇಳಿದ್ರು, ಹಾಗಾಗಿ ಬ್ಲ್ಯಾಕ್ ಚೂಸ್ ಮಾಡಿದ್ವಿ. ತೋರಿಸ್ತೀನಿ ಯಾವುದು ಕಾರು ಏನು ಅಂತ ಹೇಳಿದೆ. ಆ್ಯಕ್ಚುಲಿ ನಮ್ಮಲ್ಲಿ ಜಾಸ್ತಿ ಟಾಟಾ ಗಾಡಿಗಳೇ ಇರೋದು, ಅದಕ್ಕೆ ಯಾಕೆ ಮಹೇಂದ್ರ ಚೂಸ್ ಮಾಡಬಾರ್ದು ಈ ಸರಿ ಅಂತ ಹೇಳಿ ಪ್ಲಾನ್ನ ಚೇಂಜ್ ಮಾಡಿದ್ವಿ. ಮನೇಲಿ ಎರಡೂ ಕೂಡ ನೆಕ್ಸಾನೋ ಆಲ್ಟ್ರೋಸ್ ಎರಡೂ ಕೂಡ ಟಾಟಾ ಗಾಡಿನೇ, ಹಾಗಾಗಿ ಮಹೇಂದ್ರ ಚೂಸ್ ಮಾಡಿದ್ವಿ. ಫೈನಲಿ ನನಗೂ ಅವ್ರಿಗೂ ತುಂಬಾ ಇಷ್ಟ ಆಯಿತು ಕಲರ್ ಬ್ಲ್ಯಾಕ್ ನೋಡಿದಾಗ. ಸೊ ಗೈಸ್, ಆ್ಯಕ್ಚುಲಿ ಇವತ್ತು ನಾನು ಹೇಳಿದ್ನಲ್ಲ ತುಂಬ ಜನ ತೊಗೋತಾ ಇದ್ದಾರೆ ಅಂತ ಹೇಳಿ, ಅರೌಂಡ್ 30 ಗಾಡೀಸ್ ಆಲ್ರೆಡಿ. ನಮ್ದು ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ, ಇದಾಗ್ತಾ ಇದೆ, ವಿಡಿಯೋ ಆಗ್ತಾಯಿದೆ, ಹಾಗಾಗಿ ಬೇರೆ ಗಾಡಿಗೆ ಇದು ಮಾಡಿದ್ದೀವಿ. ಸೊ ನೋಡಿ, ಕುಶಾಲ್ ವಿಡಿಯೋ ತೆಗಿತಾ ಇದ್ದಾರೆ. ಸೊ ನಾನು ಗೈಸ್ ಇದೇ ನೋಡಿ ನಮ್ಮ ಕಾರು, ಮಹೇಂದ್ರ XUV 7X4 ಬ್ಲ್ಯಾಕ್ ಕಲರ್ ಚೂಸ್ ಮಾಡಿರೋದು. ವಿಡಿಯೋ ಶೂಟ್ ನಡೀತಾ ಇದೆ ನನ್ನ ಹಸ್ಬೆಂಡ್ದು. ಗೈಸ್ ಆ್ಯಕ್ಚುಲಿ ನನ್ನ ಹಸ್ಬೆಂಡಿಗೆ ಫೋಟೋ ವೀಡಿಯೋಸ್ ಅಂದರೆ ಆಗೋದೇ ಇಲ್ಲ. ಸೊ ಅದು ಬಟ್ ಕಾರ್ ಅಂದರೆ ತುಂಬ ಇಷ್ಟ, ಹಾಗಾಗಿ ಅವರು ಕಾರ್ ಶೂಟಿಗೆ ಹೇಳಿದ್ದೆ. ಸೊ ನೋಡಿ ಶೂಟಿಂಗ್ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ಆಗಲ್ಲ ಅಂದರೂ ಖುಷಿಯಿಂದ ಮಾಡ್ತಿದ್ದಾರೆ ಈ ಸರಿ, ನನಗೆ ಅದೇ ಖುಷಿ. ನಂದು ಪ್ರೀ ವೆಡ್ಡಿಂಗ್ ಬಿಟ್ಟರೆ ಅವ್ರು ನೆಕ್ಸ್ಟ್ ಯಾವ್ದು ಫೋಟೋ ಶೂಟ್ಗೂ ಬಂದೇ ಇಲ್ಲ. ಬಂದಾರ ಇವರಿಬ್ರು. ಎಲ್ಲಿಗೆ ಹೋಗಿದ್ರಿ ಇವರಿಬ್ರು? ಹೇಳ್ತಾರೆ. ನಂಬರ್ ಪ್ಲೇಟ್ ಮರ್ದ್ಬಿಟ್ಟು ಬಂದಿದ್ರಲ್ಲ, ತರಕ್ ಹೋಗಿದೀವಿ, ಮಾಡಕ್ಕೆ ಕೆಲಸ ಇಲ್ಲ. ಯಾವಾಗ ಎಂಡ್ ಮೂಮೆಂಟಲ್ಲಿ ಸರ್ಪ್ರೈಸ್. ಎಲ್ಲಿ ಟ್ರಾಫಿಕ್ ಹೆಂಗಿತ್ತು? ಅಂದರೂ ಬೇಗ ತಗೊಂಡ್ ಬಂದಿದ್ದಾರೆ ಫ್ಲವರ್ಸು. ಗೈಸ್ ಹೂವಿನ ಹಾರ ತಗೊಂಡಿಲ್ಲ, ನಂಬರ್ ಪ್ಲೇಟ್ ತಗೊಂಡಿಲ್ಲ, ಏನು ತಗೊಳ್ದೆ ಹಂಗೆ ಬಂದ್ಬಿಟ್ಟಿದ್ದೀವಿ ಕಳ್ಸೋದು. ಸೊ ಹತ್ರ ಇದೆ ಅಂತ ಇವರಿಬ್ರು ಕಳ್ಸೋದು. ಪಾಪ ನಮ್ಮ ಆಂಟಿ ಎಲ್ಲ ಇಟ್ಕೊಂಡು ಕಾಯ್ಕೊಂಡು ಕುತ್ಕೊಂಡಿದೆ ಎಲ್ಲ. ಸೊ ಆ್ಯಕ್ಚುಲಿ ನನ್ನ ಹಸ್ಬೆಂಡ್ಗೆ ವೈಟ್ ಕಾರ್ ತೊಗೋಬೇಕು ಅಂತ ಇಷ್ಟ ಇತ್ತು, ವೈಟು ಪ್ರೀಮಿಯಂ ಲುಕ್ಕು ಅಂತ ಹೇಳ್ತಾ ಇರ್ತಾರೆ. ಬಟ್ ನಂಗೆ ಅದೇನೋ ಗೊತ್ತಿಲ್ಲ ಗೈಸ್, ಆ ವೈಟ್ ಅಂದರೆ ನಂಗೆ ನೆನಪಾಗದೆ ಊಬರು ಓಲಾ ಇದೇ ನೆನಪಾಗುತ್ತೆ. ನನಗೆ ವೈಟ್ ಇಷ್ಟನೇ ಇಲ್ಲ ಕಾರಲ್ಲಿ, ಹಾಗಾಗಿ ಬ್ಲ್ಯಾಕ್ ಚೂಸ್ ಮಾಡಿದೆ. ನನ್ನ ಹಸ್ಬೆಂಡ್ಗಂತೂ ಫುಲ್ ಖುಷಿನೋ ಖುಷಿ, ಯಾಕಂದರೆ ಮನೇಲಿ ಕಾರು ಅವ್ರಿಗೆ ತುಂಬ ಜಾಸ್ತಿ ಫ್ಯಾಮಿಲಿಯಲ್ಲಿ. ಫಸ್ಟ್ ಆ್ಯಕ್ಚುಲಿ ಇನೋವಾ ನೋಡೋಣ ಅಂತ ಹೇಳಿದ್ರು, ನಮ್ಮ ಅಣ್ಣ ಇನೋವಾ ನೋಡ್ಕೊಂಬನ್ನಿ ಅಂತ ಹೇಳಿದ್ರು. ಸೊ ಅಲ್ಲಿಂದ ಇವರಿಗೆ ಸ್ಟಾರ್ಟ್ ಆಯಿತು. ಇನೋವಾ ನೋಡ್ಕೊಂಡು ಬಂದಮೇಲೆ ತುಂಬ ಇನೋವಾನೇ ಇಷ್ಟ ಆಗಿದ್ದವರಿಗೆ. ಆಮೇಲೆ ಅದು ನಮ್ಮ ಬಜೆಟ್ ಮೀರ್ತಿದೆ ಅಂತ ಹೇಳಿಬಿಟ್ಟು ನಾವು ಸಫಾರಿ ಮತ್ತು ಮಹೇಂದ್ರ ಗಾಡಿ ನೋಡಿದ್ವಿ. ಆ್ಯಕ್ಚುಲಿ ಈ ಕಾರ್ ತೊಗೊಳಕ್ಕೆ ಇವ್ರಿಗೆ ಎಷ್ಟು ತಲೆ ತಿಂದಿದ್ದೀವಿ. ಇವ್ರ ಬಗ್ಗೆ ಪರಿಚಯ ಮಾಡ್ಕೊಳ್ಳೋಣ. ಸರ್ ನಿಮ್ಮ ಹೆಸರು? ಮೇಡಮ್ ಅರುಣ್ ಅಂತ. ಅರುಣ್ ಅಂತ ಅವ್ರ ಹೆಸರು ಗೊತ್ತು, ಸುಮ್ಮನೆ ಇದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಸರ್ ನಿಮ್ಗೆ ನಮ್ಮ ಫೀಡ್ಬ್ಯಾಕ್ ಹೇಳಿ ಸರ್, ಹೇಗೆ ಅನಿಸ್ತು? ನಾವು ಬಂದು ತುಂಬ ಸರಿ ಟ್ರಯಲ್ ಮಾಡಿದ್ದೀವಿ. ಲಾಸ್ಟ್ ಇಯರ್ 700 ಬಂದಿದ್ರು, ಆಗ ಸ್ವಲ್ಪ ಡಿಲೇ ಮಾಡಿದ್ರು.
7X ಫೇಸ್ ಲಿಫ್ಟ್ ಬರ್ತಿದೆ ಅಂತ ಡಿಲೇ ಮಾಡಿದ್ರು. ಮತ್ತು 7X ಬಂದಮೇಲೆ 1 or 2 days ಟೆಸ್ಟ್ ತೊಗೊಂಡು ಮತ್ತೆ ಬುಕ್ಕಿಂಗ್ ಮಾಡಿಕೊಂಡ್ರು. 1 month ಹೇಳಿದ್ದೆ, ಸೊ 1 monthಗೆ ಬಂದಿಲ್ಲ ಸರ್. ಆಮೇಲೆ ತೊಗೊಂಡು ಪೋಸ್ಟ್ಪೋನ್ ಮಾಡ್ಕೊಂಡು ಲಾಸ್ಟ್ಗೆ ಫೈನಲಿ ಡೆಲಿವರಿ. ಆ್ಯಕ್ಚುಲಿ ನಾವು ಗೈಸ್ ನಾವು ಆ್ಯಕ್ಚುಲಿ ಬುಕ್ ಮಾಡಿ ಕಲರ್ ಬಂದು ರೂಬಿ ವೆಲ್ವೆಟ್ ತುಂಬ ಚೆನ್ನಾಗಿತ್ತು. ಅದು ಡಿಲೇ ಆಯಿತು. ನಮ್ಮ ಮನೆ ಬಗ್ಗೆ ಹೇಳಿ ಸರ್, ನೀವೇನು ಬ್ಲಾಗಿಗೆ ತಲೆ ಕೆಡಿಸ್ಕೊಂಡ್ರೆ ಅವ್ರು ಎಷ್ಟು ತಲೆ ತಿಂದಿದ್ದಾರೆ, ನಿಮಗೆ ಟ್ರಯಲ್ ಮಾಡಬೇಕಂದ್ರೆ ಹೇಳಿ. ತಲೆ ತಿಂದಿದ್ದಾರೆ, ಬೈದಿದ್ದಾರೆ ಕೂಡ. ತುಂಬಾ ಬೈದಾಕ್ಬಿಟ್ಟಿದ್ದಾರೆ ಪಾಪ, ಅದಕ್ಕೆ ಅವ್ರು ಮಾತಾಡ್ತಾ ಇಲ್ಲ ಅದ್ರ ಬಗ್ಗೆ. ಸೊ ಎಷ್ಟು ಸರಿ ಟ್ರಯಲ್ ಮಾಡಿದೆ, ಟೆಸ್ಟ್ ಡ್ರೈವ್ ಎಷ್ಟು ಸರಿ ಕೊಟ್ಟಿದ್ದೀರಾ ಸರ್ ನೀವು ನಮಗೆ? 1-2 times ಕೊಟ್ಟಿದ್ದೀನಿ. 2 times. ಆ್ಯಕ್ಚುಲಿ ನಂಗೆ ತುಂಬಾ ಕನ್ಫ್ಯೂಷನ್ ಇತ್ತು, ಸಫರಿಗೆ ಹೋಗೋಣ ಇಲ್ಲ ಮಹೇಂದ್ರಿಗೆ ಹೋಗೋಣ ಅಂತ ಹೇಳಿ. ಪಾಪ ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ರು. ಸೊ ಹೌಲಳ್ಳಿ ಬ್ರಾಂಚ್ ಅಲ್ಲ ಇದು, ಹೌಲಳ್ಳಿ ಬ್ರಾಂಚು ತಗೋತಿರೋದು ನಾವು ಮಹೇಂದ್ರ ಗಾಡಿ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಮತ್ತು ತುಂಬ ತಲೆ ತಿಂದಿದ್ದಕ್ಕೂ ಕೂಡ ಸಾರಿ. ಥ್ಯಾಂಕ್ ಯು. ಚಾಕ್ಲೇಟ್ ಕೊಡ್ತೀನಿ. ಯಾರ್ದು ಹೇಳು? ಮಂಜು ಸರ್ ಚಾಕ್ಲೇಟ್ ತಗೋಬನ್ನಿ. ಯಾರ್ದು ಕಾರ್? ನಮ್ದ ಕಾರ್ ಯಾರ್ದು? ನಮ್ದಂತೆ ಹೇಳ್ತಿಲ್ಲ, ನಮ್ದು ಅಂತ. ಸೈಕಲ್ ಕತ್ತಿತ್ತು ಪಪ್ಪು. ಕರೆಕ್ಟಾಗಿ ಕೂತ್ಕೋ. ಯಾರ್ದು ಕಾರು? ಹಾಂ ಯಾರ್ದು? ಇಲ್ಲ ನನ್ನ ಇಲ್ಲ ನೋಡಪ್ಪ, ಪಪ್ಪ ನೋಡಾಯ್ತು. ಕಾರ್ ಯಾರ್ದು? ಪಪ್ಪು ಇವ್ನು ಬೇಡ ಕಣಮ್ಮ ಕಾರಲ್ಲಿ. ನಾನು ಮತ್ತೆ ಚಂದು ಹೋಗ್ತೀವಿ ಓಡಿಸ್ಕೊಂಡು. ಆಯ್ತು, ನಾನು ಚಂದ ಓಡಿಸ್ತೀವಿ ಕಾರ್. ನೀವು ಓಡಿಸ್ತೀವಿ ಪಪ್ಪು. ಪಪ್ಪು ಹೆಂಗೆ ಓಡಿಸಿದೆ? ಗೈಸ್ ಮೌರ್ಯ ಕಾರ್ ತಗೊಳಕ್ಕೆ ಬಿಡ್ತಾ ಇಲ್ಲ. ಅವ್ರ ಅಪ್ಪನ ಶೂಟ್ ನಡೀತಾ ಇದೆ. ಸೊ ಹೋಗಿ ಅಲ್ಲಿ ಹಿಂಸೆ ಮಾಡ್ತಾ ಇದ್ದಾನೆ ಮೌರ್ಯ. ಹಾಕು ಪಪ್ಪು, ನೀನು ಗಾಗಲ್ಸ್ ಹಾಕು ಬೇಗ. ಇಲ್ಲಿ ಚಿಕ್ಕಿ ತೆಗಿತಾಳೆ ಬೇಗ. ಕುಶಾಲ್ ಅಂತೂ ತುಂಬ ಡೆಡಿಕೇಟೆಡ್. ಆ್ಯಕ್ಚುಲಿ ನನಗೆ ತುಂಬ ಹೆಲ್ಪ್ ಮಾಡಿದ್ದಂತಂದರೆ ನಂಬರ್ ಸೆಲೆಕ್ಟ್ ಮಾಡೋದ್ರಿಂದ ಹಿಡಿದು ಮಂಜು ಸರ್. ಸೊ ಅವರೇ ಅವ್ರ ಬಗ್ಗೆ ಹೇಳ್ಬೇಕು, ನಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಹೇಗೆ ನಮ್ಮ ಮನೆಯವ್ರ ಬಗ್ಗೆ ಏನೂ ನಾಚಿಕೆನೇ ಬೇಡ ಸರ್, ಬ್ಲಾಗ್ ಅಂತ ನಾಚಿಕೆ ಎಲ್ಲ ಊರಿಂದ ಆಚಿಕೆ ಮೇಡಮ್. ಸಾರ್ ಅಂತೂ ತುಂಬ ನನಗೆ ಪ್ರೆಷರ್ ಕೊಟ್ಟಿದ್ದಾರೆ ಗಾಡಿಗೋಸ್ಕರ. ನಾವು ಏನು ಕೊಟ್ಟೆ, ಗಾಡಿ ಕೊಟ್ಟಿಲ್ಲ. ಒಂದು 3 months ವೆಯ್ಟಿಂಗ್ ಟೈಮಲ್ಲಿತ್ತು. ಬಟ್ ತುಂಬ ಪೇಷನ್ಸ್ ಆಗಿ ಸಪೋರ್ಟ್ ಮಾಡಿದ್ದಾರೆ. ಅದು ಒಂದು ಬಟ್ ಯು ಆರ್ ಸೆಲೆಕ್ಟೆಡ್ ವಿತ್ ಅ ಗುಡ್ ಕಲರ್. ಬ್ಲ್ಯಾಕ್ ತುಂಬ ಒಳ್ಳೆಯದು, ಗ್ಲಾಸಿ ಫಿನಿಶಿಂಗಲ್ಲಿ ಇರುತ್ತೆ, ಅಟ್ರಾಕ್ಟಿವ್ ಕಲರ್ ಆಗಿರುತ್ತೆ ನಿಮಗೆ. ಇಲ್ಲ, ಯುವರ್ ಎಕ್ಸ್ಪೀರಿಯನ್ಸ್ ವಾಸ್ ವೆರಿ ಗುಡ್ ಆ್ಯಂಡ್ ವಿ ಹ್ಯಾವ್ ಸೀನ್ ಲಾಟ್ ಆಫ್ ಕಸ್ಟಮರ್ಸ್ ಫ್ರಮ್ ಪಾಸ್ಟ್ 3 years. ಐ ಆಮ್ ವರ್ಕಿಂಗ್ ಫ್ರಮ್ ಅನಂತ್ ಕಾರ್ಸ್, ಬಟ್ ವಿ ಹ್ಯಾವ್ ಸೀನ್ ಲಾಟ್ ಮೆನಿ ಕಸ್ಟಮರ್ಸ್. ಬಟ್ ನಿಮ್ಮ ಥರ ಸಪೋರ್ಟಿವ್ ಆಗಿ ಆ್ಯಂಡ್ ಫ್ರೆಂಡ್ಲಿ ಆಗಿ ವಿ ವಿಲ್ ಡೂ ದಟ್. ಇಟ್ ಇಸ್ ಸೀರಿಯಸ್ ಆಗಿ, ಯಾಕಂದರೆ ಫ್ರೆಂಡ್ಲಿ ಆಗಿ ಯಾರೋ ಅಷ್ಟು ಮಾತಾಡಿದ್ದಾರೆ. ನನ್ನ ಫ್ರೆಂಡ್ಸ್ ಅನ್ನೋರು ಮಾತಾಡಿದ್ದಾರೆ, ಅಂದರೆ ಕಸ್ಟಮರ್ ಒಂದು ಕಲೀಗ್ ಥರ ಮಾತಾಡಿರೋದು ಯಾರು. ಆ್ಯಂಡ್ ಜಗದೀಶ್ ಸರ್, ಥ್ಯಾಂಕ್ ಯು ಫಾರ್ ಯುವರ್ ಪೇಷನ್ಸ್. ಆ್ಯಂಡ್ ಮೇಡಮ್ ಒಂದು 400 ಕೊಡಿಸಿಲ್ಲ ನೀವು. 3X ಇವಿ. ಸೊ ಪ್ಲೀಸ್ ಕಮ್ ಬ್ಯಾಕ್ ವಿತ್ 1 more ಕಾರ್. ತುಂಬ ನನಗೆ ಹೆಲ್ಪ್ ಮಾಡಿದ್ದು ಪರ್ಸ್ನಲಿ ಮಂಜು ಸರ್ರೆ. ನನಗೆ ಫುಲ್, ಯಾಕಂದರೆ ನಾನು ಹೇಳಿದೆ ಅಲ್ಲ, ಕಲರು ಇದರಿಂದ ಇರ್ಬೋದು, ಟೆಸ್ಟ್ ಡ್ರೈವಿಂಗೆಲ್ಲ ಅರುಣ್ ಸರ್ ಹೆಲ್ಪ್ ಮಾಡಿದ್ರು. ಮಂಜು ಸರ್ ನನ್ನ ನಂಬರ್ ಪ್ಲೇಟ್ ಮತ್ತು ನಂಬರ್ ಏನು ಸೆಲೆಕ್ಟ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಸೊ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಫಾರ್ ಯು. ಶೋರ್ ವಿಲ್ ಕಮ್ ಬ್ಯಾಕ್ ಅಗೇನ್. ಶೋರ್ ಮ್ಯಾಮ್, ಥ್ಯಾಂಕ್ ಯು. ನಾನು ಇವತ್ತಿನ ಶೂಟಿಗೆ ಫಾರ್ಮಲ್ಸ್ ವೇರ್ ಮಾಡಿದ್ದೆ, ಯಾಕಂದ್ರೆ ನಂಗೆ ಫಾರ್ಮಲ್ಸ್ ಅಂದರೆ ತುಂಬ ಇಷ್ಟ. ಹೆಂಗೆ ಅನ್ಸಿದೆ ಮ್ಯಾಮ್ ಕಾರ್ ಶೂಟ್ ನಿಮಗೆ ಇವತ್ತು? ಆ್ಯಕ್ಚುಲಿ ನನಗೆ ರಿಸಲ್ಟ್ ಬಗ್ಗೆ ಹೋಪ್ಸ್ ಇದೆ ಕುಶಾಲ್, ಯಾಕಂದ್ರೆ ನಂದು ಅವ್ರದ್ದು ಪ್ರೀವಿಯಸ್ ಮೋಕ್ಷಿತವ್ರದ್ದು ಮಾಡಿ ತುಂಬ ಇಷ್ಟ ಆಯಿತು ಅಂತ ಹೇಳಿ ಅವರಿಗೆ ಕಾಲ್ ಮಾಡಿದೆ. ಸೊ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಐ ಆಮ್ ಶೋರ್ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಬಟ್ ಬೇಗನೆ ಬಂದರು, ನನಗೆ ಅದೊಂದು ತುಂಬ ಖುಷಿ ಆಯಿತು. ಹೇಳಿದ ಆನ್ ಟೈಮಿಗೆ ಬಂದಿದ್ದಾರೆ. ಆಲ್ರೆಡಿ ಆಲ್ಮೋಸ್ಟ್ ಮುಗಿತಾ ಬಂದು, ವೇಟಿಂಗ್ ಫಾರ್ ದ ರಿಸಲ್ಟ್. ಥ್ಯಾಂಕ್ ಯು ಕುಶಾಲ್, ತುಂಬ ಟ್ರಬಲ್ ಕೊಟ್ಟೆ ಆ್ಯಕ್ಚುಲಿ ಪಾಪ ಅವರಿಗೆ. ಆ್ಯಕ್ಚುಲಿ ಬೆಳಗ್ಗೆನೇ ಎಬ್ಸ್ಬಿಟ್ಟಿದ್ದಾರೆ ಮೇಡಮ್, ನಿದ್ದೆ ಮಾಡೋಕ್ಕೂ ಬಿಟ್ಟಿಲ್ಲ. ಬೆಳಗ್ಗೆ 6 ಗಂಟೆಗೆ ಎಬ್ಸ್ಬಿಟ್ಟು ಒಂದು 50 ಸತ ಕಾಲ್ ಮಾಡಿಬಿಟ್ಟಿದ್ದಾರೆ. ರಿಮೈಂಡ್ ಮಾಡಕ್ಕೆ ಕಾಲ್ ಮಾಡಿದ್ದೆ. ಅಟ್ಲೀಸ್ಟ್ ಇದಕ್ಕನ ಒಳ್ಳೆ ಔಟ್ಪುಟ್ ಅನ್ನ ನಾವು ಕೊಡಲೇಬೇಕು. ಐ ಆಮ್ ಶೋರ್ ಯು ವಿಲ್ ಅಂತ. ಥ್ಯಾಂಕ್ ಯು ಕುಶಾಲ್. ಸೊ ಇವಾಗ ಹಾರ ಹಾಕ್ತಾ ಇದ್ದಾರೆ. ಬ್ಲ್ಯಾಕಿಗೆ ಪರ್ಫೆಕ್ಟಾಗಿ ಚೆನ್ನಾಗಿ ಕಾಣಿಸೋದು ಅಂದರೆ ರೆಡ್, ಹಾಗಾಗಿ ರೆಡ್ ಹಾರನೇ ಬುಕ್ ಮಾಡಿದ್ದೆ. ಅರ್ಲಿ ಮಾರ್ನಿಂಗ್ 5 o'clock ತಂದು ಕೊಟ್ಟರು. ಸೊ ಇವಾಗ ನನ್ನ ಹಸ್ಬೆಂಡ್ ಕೂಡ ತುಂಬ ಖುಷಿಪಟ್ಟರು, ಹಾರ ನೋಡಿ ಚೆನ್ನಾಗಿದೆ ಅಂತ ಹೇಳಿ. ಚೆನ್ನಾಗಿ ಮಾಡ್ಕೊಡ್ತೀನಿ. ನಾಳೆ ಅಂದರೆ ಎಕ್ಸ್ಟ್ರೀಮ್ ಆಗಿ ಮಾಡ್ಕೊಡ್ತೀನಿ. ಆ್ಯಕ್ಚುಲಿ ಸೇಮ್ ಡೇನೇ ಕೊಡ್ತೀವಿ ನಾವು, ಯಾಕಂದರೆ ಹಳೆ ವಿಡಿಯೋಸ್ ಇದೆ, ಇನ್ನು ಎಷ್ಟೊಂದು ವಿಡಿಯೋ ಇದ್ರಿಂದ ನಾಳೆ
ಕ್ಯಾಮ್ರಾ ಭಯ ನೆಕ್ಸ್ಟ್ ಶಿಪ್ಪಿಗೆ ಕುಶಾಲ್ನ ಬುಕ್ ಮಾಡ್ಕೊಳ್ಳಿ. ನಾನು ಅಪ್ಲೋಡ್ ಮಾಡ್ತೀನಿ ಇನ್ಸ್ಟಾಗ್ರಾಮ್ಗೆ. ಪ್ಲೀಸ್. ನೋಡು ತಾಜ್ಗೆ ಹೋಗ್ತಾ ಕಾರ್ ಬಂದಿದೆ ಅಂತಾನೆ ನನ್ನ ಬಿಟ್ಟು ತಾಜ್ಗೆ ಹೋಗ್ತಾ ಇದೀಯಾ? ಯಾಕೆ ತಾಜ್ ಬೇಡ? ತಾಜ್ ರೆಗ್ಯುಲರ್ ಹೋಗ್ತೀವಿ. ರಿಚ್ ಪೀಪಲ್ಸ್ ತಾಜೇ ಅಲ್ಲ. ಹೇಗ ಅನ್ಸಿದೆ ನೋಡಿ ಇಲ್ಲಿ ಓನರು ಏನು ಕಾರ್ ತಗೊಂಡ್ರೆ ನಿನಗೆ ಎಷ್ಟು ಖುಷಿ ಇದೆ ಸರ್ ಇವತ್ತು? ಏನು ನಮ್ಮ ಕಾರ್ ಮಾಮೂಲಿ ಖುಷಿ ಇದೆ, ಕಲರ್ ಎಡ್ಕೊಂಡೆ ಸಿಗ್ಲಿಲ್ಲ ಅಷ್ಟೇ. ನಮ್ಮ ಕಾರ್ ಇದ್ದಿದ್ದು ಬೇರೆದು. ಕ್ಯಾಮ್ರಾ ಮುಂದೆ ಕ್ಯಾಮ್ರಾ ಅಂದ್ರೆ ಶೈ ಗೈಸ್. ಅಂದ್ರು ವಿಡಿಯೋಗೆ ನನಗೆ ಎಂತ ಶಾಕ್ ಗೊತ್ತಾ, ನನ್ನ ಬಿಟ್ಟು ಫುಲ್ ವಿಡಿಯೋ ನಾನು ಒಬ್ಬರೇ ಮಾಡ್ಕೊಂಡಿದ್ದಾರೆ. ನನ್ನ ಕಾರ್ ಅಲ್ಲ, ಅವ್ರ ಕಾರ್ ಅಂತ ಹೇಳಿ. ನಮ್ಮ ಕಾರ್ ನಮ್ದಲ್ಲಪ್ಪ. ಯಾರ್ದಪ್ಪ ಕಾರು? ಯಾರ್ದಪ್ಪ ಕಾರ್ ಇದು? ಓ ಯಪ್ಪ ಸಿಟ್ಟು ಬಂದಿದೆ ಗೈಸ್, ಸಿಟ್ಟು ಬಂದಿದೆ ಬೇಬಿಗೆ. ಗೋಲ್ಡ್ ಚಾಕ್ಲೇಟ್ಸ್ ಅಂತ ಮಂಚು ಸರ್. ತೋರ್ಸಾಯ್ತು, ಈಗ ತಿನ್ನಕ್ಕೆ ಸ್ಕೆಚ್ ಹಾಕಿರ್ತಾನೆ. ತೋರ್ಸು, ಹಿಡ್ಕೊ ಅದೇ ತಿನ್ನ ಸ್ಕೆಚ್ ಹಾಕ್ತಾನೆ. ಬಂದಿಲ್ಲ ಗೈಸ್, ಇಲ್ಲಿ ಚಾಕ್ಲೇಟ್ಸ್ ಕೊಟ್ಟಿದ್ದಾರೆ ಮೋರಿಂಗೆ, ತಿಂತಾ ಕೂತಿದ್ದಾನೆ. ತಂಗಿ ಬಿಸಿ ಆಗಿದ್ದಾಳೆ. ಫೋಟೋಗೆ ನಿಂತ್ಕೊಳ್ಳೋ ಅಂದ್ರೂ ಕೂಡ ಹಾಗೆ ಮಾಡ್ತಾನೆ. ಈಗ ನಿಂತ್ಕೊಂಡು ತಗ್ಸ್ಕೊಂಡ್ರಪ್ಪ. ಮೇಲೆ ಹಾಯ್ ಮಾಡೋಣ. ಆ ಡ್ರೋನಿಗೆ ಹಾಯ್ ಮಾಡು. ಹಾಯ್ ಮುತ್ ಕೊಡಪ್ಪ, ಅದಕ್ಕೆ ಮುತ್ ಕೊಡಪ್ಪ, ಮುತ್ ಕೊಡಪ್ಪ. ಅಲ್ಲಿ ನೋಡು ಡ್ರೋನ್. ಮೂಮೆಂಟ್ ಮೂಮೆಂಟ್ ನಿಧಾನಕ್ಕಂತೆ. ಅಲ್ಲೇ ಹೀಗೆ ಮಾಡು. ಮೋರ್ಯಾ ಅಲ್ಲಿ ಮೋರ್ಯಾ. ಓಕೆ, ಸ್ಟಾರ್ಟ್ ಮಾಡೋಣ ಸರ್. ಸರ್ ನಮಸ್ಕಾರ ಸರ್, ನಾನು ಸತೀಶ್ ಅಂತ. ಥ್ಯಾಂಕ್ ಯು. ಓಕೆ, ಸೊ ಫಸ್ಟ್ ನಮ್ಮ ಕಾರ್ನ ಸ್ಟಾರ್ಟ್ ಮಾಡುವಾಗ ನಾವು ಕ್ಲಚ್ಚು ಬ್ರೇಕನ್ನು ಹಿಡಿಬಾರ್ದು, ಜಸ್ಟ್ ಇಗ್ನಿಷನ್ ಮಾತ್ರ ಒಂದ್ಸರಿ ಸ್ಟಾರ್ಟ್ ಮಾಡಬೇಕು. ರೆಡ್ ಲೈಟ್ ಬರುತ್ತೆ ಇಲ್ಲಿ, ಸೊ ಇಗ್ನಿಷನ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ಇಗ್ನಿಷನ್ ಕಂಪ್ಲೀಟ್ ಆದಮೇಲೆ ಇವಾಗ ಫುಲ್ ಕ್ಲಚ್ ಹಿಡೀರಿ, ಗ್ರೀನ್ ಲೈಟ್ ಬರುತ್ತೆ, ಸ್ಟಾರ್ಟ್ ಮಾಡಿ ಕಾರ್ನ. ಇದು ಆನ್ ಮಾಡ್ತೀರಾ? ಆ್ಯಕ್ಚುಲಿ ಇದು ನಮ್ಗೆ ಸರ್ಪ್ರೈಸ್. ಇಮಿಡಿಯೇಟಾಗಿ ಫೋಟೋ ಫ್ರೇಮ್ ಗಿಫ್ಟ್ ಮಾಡಿದ್ರು ಮಹೇಂದ್ರದು ಶೋರೂಮಲ್ಲಿ. ಸೊ ನನಗೆ ಶಾಕ್ ಆಯಿತು. ತುಂಬ ಚೆನ್ನಾಗಿದೆ ಫೋಟೋ, ರಿಮೆಂಬರ್ ನಮಗೆ. ಆ್ಯಕ್ಚುಲಿ ನಾನಂತೂ ಮಾಡಿಸ್ತಾ ಇರಲಿಲ್ಲ ಫ್ರೇಮು, ಕಾರ್ ಶೂಟಿದ್ದು ಫೋಟೋಸ್ಗಳು ಯಾವ ಕೂಡ. ಸೊ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಅರುಣ್ ಸರ್ ಅಂತ ಹೇಳಿಬಿಟ್ಟು. ಸೊ ಎಲ್ಲರಿಗೂ ಕಾಜು ಕತ್ಲಿ ಆರ್ಡ್ರ್ ಮಾಡಿದ್ದೀವಿ. ಓಕೆ ಕೊಡೋಣ ಇವಾಗ, ಲೆಟ್ಸ್ ಗೋ. ಗೈಸ್ ಆ್ಯಕ್ಚುಲಿ ಆಯಿತು, ಕಾರ್ ಶೂಟ್ ಕೂಡ ಆಯಿತು, ಸ್ವೀಟ್ಸ್ ಕೊಟ್ಟಿದ್ದಾಯಿತು, ಪೂಜೆ ಒಂದು ಬಾಕಿ ಇದೆ, ಈವ್ನಿಂಗ್ ಮಾಡಿಸೋಣ ಅಂತ ಹೇಳಿಬಿಟ್ಟು. ಗೈಸ್ ಆ್ಯಕ್ಚುಲಿ ತಾರ್ ರಾಕ್ಸು ನನ್ನ ಸಿಸ್ಟರ್ಗೆ, ನನ್ನ ದೊಡ್ಡ ಮಗ ಶ್ರದ್ಧಾ ಎಲ್ಲರಿಗೂ ತುಂಬ ಇಷ್ಟ. ಈ ಗಾಡಿ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದೀವಿ, ಅವರು ಕೂಡ. ಸೊ ಇನ್ನು ಬಂದರೆ ಎಲೆಕ್ಟ್ರಿಕ್ ಇವಿ. ಆ್ಯಕ್ಚುಲಿ ನನಗೆ ಇದು ಇಷ್ಟ ಆಗಿತ್ತು, ನಮಗೆ ಲೇಡೀಸಿಗೆ ಕರೆಕ್ಟಾಗಿದೆ, ತುಂಬ ಕಾರ್ಗಿದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಹೀಂದ್ರ ಗಾಡಿನ ನಂಗೆ ತುಂಬ ಇಷ್ಟ, ಯಾಕಂದರೆ ಅವ್ರು ಲುಕ್ ವೈಸ್ ಅಂತೂ ಸಕ್ಕತ್ತಾಗಿದೆ. ಸೊ ನಂಬರ್ ಪ್ಲೇಟ್ ಆ್ಯಕ್ಚುಲಿ ಅದೇ ಒಂದು ಸರ್ಪ್ರೈಸ್. ಹೇಳ್ತೀನಿ ನಂಬರ್ ಪ್ಲೇಟು ಅವ್ರು ಫಿಕ್ಸ್ ಮಾಡ್ತಾ ಇದ್ದಾರೆ, ಯಾವ ನಂಬರ್ ಚೂಸ್ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು. ಸೊ ಎಲ್ಲರಿಗೂ ಕ್ವಶನ್, ಹಾರ ಚೆನ್ನಾಗಿದೆ ಅಂತ. ಹಾರನಾ ತಡಿ ಹೇಳ್ತೀನಿ, ಚಂದು ಹೇಳ್ತಾನೆ. ಅಲ್ಲ ಏನು ಮಾಡಿದೆ ನಾನು 3:15 ಹೇಳು ಗೈಸ್. ಏನು ಮಾಡಿದ್ವಿ ಗೊತ್ತಾ, ಹಾರ ತಗೊಬರ್ಬೇಕಿತ್ತು. ಪಾಪ ನನ್ನ ತಮ್ಮನ 3:15 ಬರಕ್ಕೆ ಹೇಳಿದ್ದೆ, ಪಾಪ ಕಾಲ್ ಮಾಡಿದ್ದೆ. ಆಮೇಲೆ ಏನ 3:15 ನಾನು ಡ್ಯೂಟಿ ಎಲ್ಲ ಬಿಟ್ಟು ಬಂದರೆ ಇವಳು ಮನಿಕೊಂಬಿಟ್ಟು, ನಾನು ಯಾವುದೋ ಬೇರೆ ಹಣ್ಣಂಗೆ ಹೇಳಿದ್ದೀನಿ ಆರಾಮಾಗಿ ನೀನು ಮನಿಕೋ ಅಂತೆ. ಅವನು ನೋಡಿದ್ರೆ 3,000 ಇರೋ ಹಾರನ 6,000 ಹೇಳ್ತಾವನೆ. ಹೋಗಿ ಅವನ ಹತ್ರ ತರ್ಸವ್ರೆ.
ಅವ್ನು 3,000 ಇರೋ ಹಾರ್ಸ್ ಅರ್ಧ ಬಾಡಾಗೈತೆ ಅರ್ಧ ಚೆನ್ನಾಗೈತೆ 3 ದಿನ ಬಂದಿಲ್ಲ ಅದು ಗೈಸ್ ಅವ್ನು ಹೇಳ್ದ ನಾವು ಹಾರ ತುಂಬ ಕಾಸ್ಟ್ಲಿ ಬಿಟ್ಟು ಬಾ ಮಾರ್ಕೆಟ್ಗೆ ಹೋಗ್ತಾರಣ ಅಂದರೆ ಬರಲಿಲ್ಲ ಏನು ಮಾಡೋಣಪ್ಪ ಇಂಥವ್ರಿಗೆ. ಗೈಸ್ ಅವ್ನು ಹೇಳ್ದ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಅಷ್ಟು ಬೆಳಗ್ಗೆ ಬೇಡ ಅಂದರು. ಹೇಗೋ ನಮಗೆ ಅದೇ ವರ್ಕೌಟ್ ಅದೇ ವರ್ತಿಗೆ ಒಬ್ರು ಸಿಕ್ಕಿದ್ರು ಹೆಂಗೋ ಪುಣ್ಯಕ್ಕೆ, ಅವರೇ ಹೋಗಿ ಕೇರ್ ಮಾರ್ಕೆಟ್ಗೆ ತೊಗೊಂಬಂದು 5 ಗಂಟೆಗೆ ಕೊಟ್ಟರು ಮನೆಗೆ. ಹಾಗಾಗಿ ಅದೇ ಹಾರ ನೋಡ್ತಾ ಇದ್ದೀರಲ್ಲ. ಅದಕ್ಕೆ ಸೊ ಅರ್ಧ ಬಾಡಾಗಿರೋದು ಅರ್ಧ ಚೆನ್ನಾಗಿರೋದು ಕೊಟ್ಟಿರೋದು. ಗೈಸ್ ಆ್ಯಕ್ಚುಲಿ ಇನ್ನೊಂದು ತಡೆಯೋ ಪಾಪ ಇನ್ನೊಂದೇನು ಇವತ್ತು ಖುಷಿ ವಿಚಾರ ನನಗೆ ಅಂತ ಅಂದರೆ ಆ್ಯಕ್ಚುಲಿ 17th ನಾವು ಕಾರ್ ಡೆಲಿವರಿ ತೊಗೊತಾ ಇರೋದಲ್ಲ. ಸೊ ಇವತ್ತು ನಂದು ವರ್ಕ್ ಆ್ಯನಿವರ್ಸರಿ. ಸೊ ಮೆಸೇಜ್ ಮೇಲೆ ಮೆಸೇಜ್ ಗ್ರೂಪಲ್ಲಿ ಬರ್ತಾಯಿದೆ. ನಾನು ಜಾಯ್ನ್ ಆಗಿ ಕ್ಯಾಟರ್ಪಿಲ್ಲರ್ 2 years ಆಯಿತು, ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿಬಿಟ್ಟು. ಸೊ ಒಂದು ಒಳ್ಳೆ ಮೆಮೊರಬಲ್ ದಿನ ನಾವು ಕಾರ್ ತೊಗೋತಾ ಇದ್ದೀವಿ, ಡೆಲಿವರಿ ತೊಗೋತಾ ಇದ್ದೀವಿ. ಸೊ ನನಗೆ ಎರಡೂ ಖುಷಿ, ಈ ಕಡೆ 2 ವರ್ಷ ಕಂಪ್ಲೀಟ್ ಆಗಿದೆ ಅಂತ ಹೇಳಿ, ಜೊತೆ ಕಾರ್ ಮನೆಗೆ ಬರ್ತಿದೆ ಅಂತ ಹೇಳಿಬಿಟ್ಟು. ಮಿರರಲ್ಲಿ ಆಟ ಆಡ್ತಾನೆ ಇವನು. ಥ್ಯಾಂಕ್ ಯು ಅರುಣ್ ಸರ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ವೆಲ್ಕಮ್ ಟು ಮಹೇಂದ್ರ ಫ್ಯಾಮಿಲಿ. ಮಹೇಂದ್ರ ಫ್ಯಾಮಿಲಿ. ಸರಿ ಹೇಳ್ತೀನಿ. ನಂಬರ್ ಪ್ಲೇಟ್ ಹಾಕಿದ್ರಾ? ಝೂಮ್ ಮಾಡು ಚಿನ್ನ. ನಂಬರ್ ತೆಗಿಬೇಕು, ನಂಬರ್ದೊಂದು ಮಾಡ್ಬೇಕು ನಾನು. ಏನಿಲ್ಲ, ನಂಬರ್ ಆ್ಯಕ್ಚುಲಿ ಇದು ನಂಬರ್ ಸೆಲೆಕ್ಟ್ ಮಾಡಿದೆ ಒಂದು ದೊಡ್ಡ ಟಾಸ್ಕು. ಯಾಕೆ ಈ ನಂಬರು ಅಂತ ಹೇಳ್ಬಿಟ್ಟು ನಾನು ಹೇಳಬೇಕು. ಫಸ್ಟ್ ಬಂದು 7 ನನ್ನ ಹಸ್ಬೆಂಡ್ ಲಕ್ಕಿ ನಂಬರು, ಮೂಲಾಂಕ್ ನಂಬರ್ ಅವ್ರದ್ದು, ಹಾಗಾಗಿ 7 ಹಾಕ್ಸಿದ್ದೀನಿ. ಆ್ಯಂಡ್ 555 ಬಂದುಬಿಟ್ಟು ಫ್ಯಾನ್ಸಿ ನಂಬರ್. ಇಲ್ಲಿ ಲಕ್ಕಿಲಿ ಅವರಿಗೆ ಜೇನೇ ಸಿಕ್ಕಿದೆ, ಜಗದೀಶ. ಸೊ ಇದು ತುಂಬ ಹೆಲ್ಪ್ ಮಾಡಿದೆ ಅಂದರೆ ಮಂಜು ಸರ್, ಅವ್ರಿಗೆ ಯಾವಾಗಲೂ ಥ್ಯಾಂಕ್ಸ್. ನಾನು 155, 255 ಎಲ್ಲ ಹುಡ್ಕಿದ್ವಿ, ಸಿಕ್ಕಿದ್ದೆ ಲಾಸ್ಟ್ ಪೆಂಡಿಂಗ್ 7555, ಅದು 01ಅಲ್ಲಿ ಅಲ್ವಾ ಸರ್? ಥ್ಯಾಂಕ್ ಯು ಗೈಸ್. ಕುತ್ಕೊಂಡಿದ್ದೀವಿ ಇಡುವಾಗ ನೋಡು. ಸೊ ಹಾಯ್ ಜಗದೀಶ್ ಅವರೇ, ಹೇಗೆ ಅನಿಸ್ತಾ ಇದೆ? ಹೊಸ ಕಾರ್ ತಗೊಂಡಿದ್ದೀರಾ? ಹೊಸ ಕಾರ್ ತಗೊಂಡಿದ್ದೀರಾ, ನಿಮ್ಗೆ ಇಷ್ಟ ಆಗಿ XCV ಹೇಗೆ ಅನಿಸ್ತಿದೆ? ಚೆನ್ನಾಗಿ ಅನಿಸ್ತೈತಪ್ಪ. ಕಾಸಿಗೆ ತಕ್ಕ ಕಜ್ಜಾಯ. ಏನ್ ಗೊತ್ತಾ ಗೈಸ್, ನಮ್ಮ ಮನೆಯವ್ರಿಗೆ ದೊಡ್ಡ ಗಾಡಿನೇ ಯಾವಾಗ್ಲೂ ಬೇಕು ಅಂತಾರೆ. ಮಾತು ದೊಡ್ಡ ಗಾಡಿ ಕುತ್ಕೊಂಡು ಹೆಂಗ್ ಕೂತಿದೆ ನೋಡು, ಎಷ್ಟು ಟೈಟಲ್ ಕೂತಿದೆ ನೋಡು ಅಂತ ಹೇಳಿ ನನ್ನ ತಮ್ಮ ಪಾಪ ವಿಡಿಯೋ ಮಾಡ್ತಾ ಇದ್ದಾನೆ ಅಲ್ಲಿಂದನು. ಎಷ್ಟು ಟೈಟಲ್ ಕೂತಿದೆ ನೋಡು. ಈ ಮಜಾ ಸಿಗುತ್ತಾ ನಿಮಗೆ? ಚಂದು ಚಂದು ಸಾರಿ, ಅಲ್ಲಿ ಡೀಸೆಲ್ ಹಾಕೊಂಡ್ ಬರ್ತೀನಿ ನಾನು. ಓಕೆ, ಇಲ್ಲಿ ಡೀಸೆಲ್ ಹಾಕ್ಸ್ಬೇಕು, ಹಾಕ್ಸ್ಕೊಂಡ್ ಬರ್ತೀನಿ. ಕೂಪನ್ ಕೊಟ್ಟಿದ್ದಾರೆ ಅದಕ್ಕೆ. ಗೈಸ್ ಫಸ್ಟ್ ಟೈಮು ನನಗೆ ಒಂದು XCV ಗಾಡಿ, ಅದು 7 ಸೀಟರ್ ಗಾಡಿಯಲ್ಲಿ ನಾನು ಕುತ್ಕೊಂಡಿರೋದು. ಆ್ಯಂಡ್ ಸನ್ ರೂಫ್ ಕೂಡ, ನೀವು ನಂಬ್ತಿರೋ ಇಲ್ವೋ, ನನ್ನ ಲೈಫಲ್ಲೇ ಕೂಡ ನಾನು ಬೇರೆಯವ್ರ ಗಾಡಿ ಸನ್ ರೂಫ್ ಎಕ್ಸ್ಪೀರಿಯೆನ್ಸ್ ಕೂಡ ನಾನು ಮಾಡಿಲ್ಲ. ಯಾಕಂದರೆ ನಮ್ಮದು ಅಂತ ಒಂದು ಬರಲಿ, ಸೊ ಅವಾಗ ನಾನು ಸನ್ ರೂಫ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ. ಬಟ್ ನಂಗೆ ಸನ್ ರೂಫ್ ಗಾಡಿನೇ ತುಂಬ ಇಷ್ಟ ಆಯಿತು. ಇಷ್ಟು ವರ್ಷಕ್ಕೆ ಇವಾಗ ತೊಗೊಂಡಿದ್ದೀವಿ. ಆ್ಯಕ್ಚುಲಿ ಕಾರ್ ತುಂಬಾ ಖುಷಿ ಇದೆ ನನಗಂತೂ. ಸೊ ಹೊರಗಡೆ ಆಲ್ರೆಡಿ ನಿಂತ್ಕೊಂಡು ಒಂದ್ಸರಿ ವ್ಯೂ ಎಂಜಾಯ್ ಮಾಡಿದೆ. ಇದು ನೀವಿಬ್ರು ಹಾಕ್ಬೇಕು ಗರ್ಲ್ಸ್. ಇವರಿಬ್ರು ಸೀಟ್ ಬೆಲ್ಟ್ ಹಾಕಿಲ್ಲ, ಕವರ್ ಆಗಿದೆ. ಚಿನ್ನು ಹೇಗೆ ಅನಿಸ್ತಿದೆ ಕಾರು? ಚೆನ್ನಾಗಿದ್ಯಾ? ಏನು ಕೇಳಲ್ಲ ನಿಮ್ಮ ಬಾವಂಗೆ ಈಗಲೂ? ಇಲ್ಲ, ಏನು ಎಂತ ನಾದ್ನಿ ಅಂದರೆ ಏನು ಕೇಳಲ್ಲ ಗೈಸ್, ಏನು ಕೇಳಲ್ಲ. ಆಂಟಿ ಹೆಂಗಿದೆ ಆಂಟಿ ಕಾರು? ಚೆನ್ನಾಗಿತ್ತಾ? ನಮ್ಮ ಮನೆಯವರು ಡೀಸೆಲ್ ಹಾಕ್ಸ್ಬೇಕು ಅಂತ ಇದ್ರಂತೆ. ಶೋರೂಮ್ ಅವರೇ 5 ಲೀಟ್ರ್ ಫ್ರೀಯಾಗಿ ಕೊಟ್ಟಿದ್ದಾರೆ. ಸೊ ಹಾಕ್ಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ಗೈಸ್. ಇನ್ನೂ ಪೂಜೆ ಮಾಡಿಸಿಲ್ಲ, ಸಂಜೆ ಮಾಡಿಸ್ಬೇಕು. ಹಾಯ್ ಗೈಸ್, ಆ್ಯಕ್ಚುಲಿ ಪೂಜೆ ಮಾಡ್ಸೋಕ್ಕೆ ಬಂದಿದ್ದೀವಿ. ಅದು ನನಗೆ ಮನೆ ಹತ್ತಿರ ಇರೋ ಫೇವ್ರೆಟ್ ಟೆಂಪಲ್. ನಾನು ತುಂಬಾ ಬರ್ತಾ ಇದ್ದೆ, ಗಣಪತಿ ಟೆಂಪಲ್. ಸೊ ಅಲ್ಲಿಗೆ ಬಂದಿದ್ದೀವಿ. ವಿಷ್ಣು ಸಹಸ್ರನಾಮ ಪಠಿಸ್ತಾ ಇದ್ದಾರೆ. ಸೊ ಈ ಟೆಂಪಲ್ ನನಗೆ ತುಂಬಾ ಫೇವ್ರೇಟು. ನಾನು ಮುಂಚೆ ಹಳೆ ಮನೇಲಿದ್ದಾಗ, ಮ್ಯಾರೇಜ್ ಆದಮೇಲೆ ವಿನಾಯಕ ನಗರದಲ್ಲಿದ್ದಾಗ ತುಂಬಾ ಹೋಗ್ತಾ ಇದ್ದೆ ಟೆಂಪಲ್ ಪ್ರತಿದಿನ. ಅದು ಪ್ರೆಗ್ನೆನ್ಸಿಲಂತೂ ವಿಷ್ಣು ಸಹಸ್ರನಾಮ ಪಠಿಸೋಕ್ಕೆ ಪ್ರತಿದಿನ ಹೋಗ್ತಾ ಇದ್ದೆ. ಇವಾಗ ತುಂಬಾ ಮಿಸ್ ಮಾಡ್ಕೊತೀನಿ, ನನಗೆ ಆಗ್ತಾಯಿಲ್ಲ. ಟೈಮ್ 6 ಗಂಟೆಗೆ ಮೀಟಿಂಗ್ ಇರೋದ್ರಿಂದ ಹೋಗೋಕ್ಕಾಗ್ತಾಯಿಲ್ಲ. ಸೊ ಫೈನಲಿ ನಮ್ಮ ಪೂಜೆ ಕೂಡ ಆಯಿತು. ನಮ್ಮ ಮನೆಯವ್ರು ಯಾರ್ದು ದೃಷ್ಟಿ ಬೀಳಬಾರ್ದು ಅಂತ ಹೇಳಿ ದೃಷ್ಟಿ ಕೂಡ ತೆಗೆದ್ರು. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತಿನ ದಿನ ತುಂಬ ಮೆಮೊರಬಲ್ ಡೇ ಇನ್ ಅವರ್ ಲೈಫ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ ವ್ಲಾಗ್. ಮುಂದಿನ ವಾರ ನೆಕ್ಸ್ಟ್ ಒಂದು ವೀಡಿಯೋ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.